ಕಾಂಗ್ರೆಸ್ ಪ್ರಬಲ ಆಗಿತ್ತು ತಿಂಗಳು ಮೊದಲು, ಇವಾಗಿಲ್ಲ ಸರ್. ಈಗ ಪ್ರಬಲವಾಗಿಲ್ಲ ಕಾಂಗ್ರೆಸ್. ಅವರೆಲ್ಲ ಒಗ್ಗಟ್ಟು ಇರ್ಲಿಲ್ಲ ಅಂದ್ರೆ ಅವರು ಬೇರೆ ಪಾರ್ಟಿಗಳನ್ನೆಲ್ಲ ಜಾಯಿನ್ ಮಾಡ್ಕೊಂಡು ಇಂಡಿಯಾ ಅಂತ ಒಂದು ಕಮ್ಯುನಿಟಿ ಮಾಡ್ತಾ ಇರ್ಲಿಲ್ಲ. ನರೇಂದ್ರ ಮೋದಿ ಅವರು ಯಾಕೆ ಸರ್ ದೇಶದ ಭದ್ರತೆ, ದೇಶದ ಗೌರವ, ಅಭಿವೃದ್ಧಿ ಮೂರಕ್ಕೋಸ್ಕರ ಬರ್ತಾರೆ. ಅಲ್ಲಿ ಪಾಸ್ಟ್ 9 years ಇಂದ ಅವರು ಆಸಾಮ್ ಅಲ್ಲಿ ಒಂದು ಕಾರಿಡಾರ್ ಮಾಡಿದ್ದಾರೆ, ರಾಮ ಮಂದಿರ ಮಾಡಿದ್ದಾರೆ, ಮತ್ತೆ G20 ಮಾಡಿದ್ದಾರೆ. ಅದನ್ನ ಬಿಟ್ಟು ನಮ್ಗೆ ನೋಡಿದ್ದು ಮತ್ತೇನೂ ಇಲ್ಲ. ಅಲ್ಲ, ಬದಲಾವಣೆ ಬೇಕು, ಬೇಡ ಅಂತಲ್ಲ. ಅವ್ರಿಗೆ ಸಮನಾಗಿ ಯಾರು ಇಲ್ಲ, ಅದರಿಂದ ಇರೋನು ಕಳ್ಕೊಳ್ಳೋದು ಬೇಡ. ನರೇಂದ್ರ ಮೋದಿ ಅವರು ಹೇಳಿದ್ರು ಇಂಡಿಯಾದು ಬ್ಲಾಕ್ ಮನಿ ಇಷ್ಟೊಂದಿದೆ, ಪ್ರತಿಯೊಂದು ಬಡವರಿಗೆ 15 ಲಕ್ಷ ಕೊಡ್ಬೋದಿತ್ತು ಅಂತ. ಹಂಗಂದ್ಬಿಟ್ಟು ಒಂದು ಆಸೆ ತೋರಿಸ್ಬಿಟ್ಟು ಇನ್ ಸರಿಯಕ್ ಆಗಲ್ಲ. ಮೈತ್ರಿ ಆಗೋದ್ರ ಅವಶ್ಯಕತೆ ಏನಿಲ್ಲ ಸರ್. ಅವ್ರ ಹಂಗೆ ಇದ್ದು ನೆಕ್ಸ್ಟ್ 100% ಬರೋದು ಬಿಜೆಪಿ. ಈ ತರ ಫ್ರೀ ಕೊಟ್ಬಿಟ್ಟು ಜನಗಳಿಗೆ ಸೋಂಬೇರಿ ಮಾಡ್ತಾ ಇದ್ದಾರೆ ಸರ್. ಸರ್ಕಾರಕ್ಕೆ ಇದೆಲ್ಲ ಲಾಸ್ ಅಲ್ಲ ಸರ್. ಎಜುಕೇಟೆಡ್ ಇದ್ರೆ ತಮ್ಮ ಬಗ್ಗೆನೂ ಯೋಚಿಸ್ತಾರೆ, ತಮ್ಮ ಜೊತೆಲಿ ತಮ್ಮ ದೇಶದ ಬಗ್ಗೆನೂ ಯೋಚಿಸ್ತಾರೆ. ಲೋಕಸಭಾ ಚುನಾವಣೆಗೆ ಇನ್ನು ಕೆಲ ತಿಂಗಳಷ್ಟೇ ಬಾಕಿ ಇದೆ. ಈ ಹಂತದಲ್ಲಿ ಮೂಡಿಬರುವಂತಹ ಪ್ರಶ್ನೆ, ಮುಂದಿನ ಪ್ರಧಾನಮಂತ್ರಿ ಯಾರು? ಇದೇ ಪ್ರಶ್ನೆ ಇಟ್ಕೊಂಡು ನಾವೀಗ ಬಂದಿರೋದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ. ಇಲ್ಲಿನ ವ್ಯಾಪ್ತಿಯ ಜನರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ, ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು ಸರ್? ನರೇಂದ್ರ ಮೋದಿ ಸರ್. ನರೇಂದ್ರ ಮೋದಿ ಅವರು ಯಾಕೆ ಸರ್? ಸರ್ ದೇಶದ ಭದ್ರತೆ, ದೇಶದ ಗೌರವ, ಅಭಿವೃದ್ಧಿ ಈ ಮೂರಕ್ಕೋಸ್ಕರ ಕಾರಣಕ್ಕೋಸ್ಕರನು ಅವರೇ ಮತ್ತೆ ಬಂದ್ರೆ ಒಳ್ಳೇದು. ಬರ್ತಾರೆ ಅವರೇ. ಒಂದು ಬದಲಾವಣೆ ಬೇಕು ಅಂತ ಅನ್ಸಲ್ವಾ? ಅನ್ಸಲ್ಲ ಸರ್. ಬೇಡ ಅಂತೀರಾ? ಅಲ್ಲ, ಬದಲಾವಣೆ ಬೇಕು, ಬೇಡ ಅಂತಲ್ಲ. ಅವ್ರಿಗೆ ಸಮನಾಗಿ ಯಾರು ಇಲ್ಲ ಈಗ, ಅದರಿಂದ ಇರೋನು ಕಳ್ಕೊಳ್ಳೋದು ಬೇಡ ಅಂತ. ಸರಿ, ಹಾಗಿದ್ರೆ ಮತ್ತೆ ನರೇಂದ್ರ ಮೋದಿ ಅವರಾಗ್ಲಿ ಅಂತ. ರಾಹುಲ್ ಗಾಂಧಿ ಅವರು ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಭಿಪ್ರಾಯನೇ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಸರ್ ಒಳ್ಳೆ ಲೀಡರ್, ಅವರು ಟಾಲ್ ಲೀಡರ್ ಕಾಂಗ್ರೆಸ್. ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಸರ್ ನರೇಂದ್ರ ಮೋದಿಗೆ ಈಕ್ವಲ್ ಇಲ್ಲ ಸರ್. ಈಕ್ವಲ್ ಇಲ್ಲ ಅಂತ. ಹಾಗಿದ್ರೆ NDA ಸರ್ಕಾರದಿಂದ ಅಥವಾ ಬಿಜೆಪಿ ಪಕ್ಷದಿಂದ ಅಲ್ಲಿಂದನೂ ಕೂಡ ಯಾರು ಇಲ್ಲ ಅಂತೀರಾ ನರೇಂದ್ರ ಮೋದಿ ಅವರಿಗೆ? ಇಂಡಿಯಾದಲ್ಲಿ ಇದಾರೆ ಸರ್, ಮುಂದಕ್ಕೆ ಬರ್ತಾರೆ ಸರ್. ಮುಂದೆ ಬರ್ತಾರೆ. ಈ ಬಾರಿ ಒಬ್ಬರೇ ಇರೋದು ಹಾಗಿದ್ರೆ ಆಪ್ಷನ್? ಒಬ್ಬರೇ ಸರ್. ಈ ಒಂದು 2 ಅವಧಿಗೆ ಪ್ರಧಾನಿ ಆಗಿದ್ರು ನರೇಂದ್ರ ಮೋದಿ ಅವರು, 3ನೇ ಅವಧಿಗೆ ಬೇಕು ಅಂತಿದ್ದೀರಾ? ಯಾವ ಒಂದು ನಿರ್ದಿಷ್ಟ ಕಾರಣಗಳಿಂದ, ಅವರಿಂದ ಯಾವೆಲ್ಲ ಅಭಿವೃದ್ಧಿಗಳನ್ನ ತಾವು ಕಂಡಿದ್ದೀರಾ ಅಂತ? ಸರ್ ಈಗ 10 ವರ್ಷ ಹಲವಾರು ಅಭಿವೃದ್ಧಿ ಆಗಿದೆ, ತಾವು ಕೂಡ ನೋಡ್ತಾ ಇದ್ದೀರಾ. ಇನ್ನೂ 5 ವರ್ಷ ಕೊಟ್ಟರೆ ಅವ್ರಿಗೆ ಒಂದು ಹಂತಕ್ಕೆ ಬರುತ್ತೆ ಅಭಿವೃದ್ಧಿ. ನಮ್ಮ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಗೌರವ ಸ್ಥಾನದಲ್ಲಿ ನಿಂತ್ಕೊಳ್ಳುತ್ತೆ ಸರ್, ಖಂಡಿತ. ಸೊ ಈಗ ರಾಜ್ಯದಲ್ಲಿ ಬಿಜೆಪಿ ಮತ್ತೆ JDS ಮೈತ್ರಿ ಲೋಕಸಭೆ ಚುನಾವಣೆಗಾಗಿ 4 ಕ್ಷೇತ್ರದಲ್ಲಿ ಸ್ವಲ್ಪ ಪಾಸಿಟಿವ್ ಆಗುತ್ತೆ ಸರ್. ಪಾಸಿಟಿವ್ ಆಗುತ್ತೆ ಅಂತ. ಇದು ಹೆಚ್ಚಿನದಾಗಿ ಯಾರಿಗೆ ಬಿಜೆಪಿ ಪ್ಲಸ್ ಆಗ್ಬೋದು ಅಂತೀರಾ ಅಥವಾ JDS ಗೆ? ಇಲ್ಲ ಸರ್, ಬಿಜೆಪಿಗೆ ಪ್ಲಸ್. ಬಿಜೆಪಿ ಪ್ಲಸ್ 100%. ಇಲ್ಲಿ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಪ್ರಬಲವಾಗಿದೆ ಅನ್ನೋ ನಿಟ್ಟಿನಲ್ಲಿ, ತಮ್ಗಾಗಲ್ಲ ಅನ್ನೋ ನಿಟ್ಟಿನಲ್ಲಿ 2 ಪಕ್ಷಗಳು ಒಂದಾಗಿದೆ ಅನ್ಸುತ್ತಾ ಅಥವಾ ಹೇಗೆ? ಕಾಂಗ್ರೆಸ್ ಪ್ರಬಲ ಆಗಿತ್ತು 8 ತಿಂಗಳು ಮೊದಲು, ಇವಾಗಿಲ್ಲ ಸರ್. ಈಗ ಪ್ರಬಲವಾಗಿಲ್ಲ ಕಾಂಗ್ರೆಸ್. ಸರಿ, ಹಾಗಿದ್ರೆ ಪ್ರಸ್ತುತ ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಇನ್ನೂ ಫ್ರೀ ಅಪ್ ಆಗಿಲ್ಲ ಸರ್. ಆಮೇಲೆ ನೋಡ್ಬೇಕು, ಇನ್ನೊಂದು ವರ್ಷ ಆದ್ಮೇಲೆ ನಾವು. ಇನ್ನು ಈಗ ಅರ್ಲಿ ಟು ಜಡ್ಜ್, ಈಗಲೇ ಬೇಡ ಅಂತೀರಾ? ಬೇಡ ಸರ್. ಅವ್ರಿಗೆ ಟೈಮ್ ಕೊಡೋಣ ಅಂತ. ಸರಿ, ಓಕೆ. ಹಾಗಿದ್ರೆ ಈಗ ಜಾರಿಯಲ್ಲಿರುವಂತಹ ಉಚಿತ ಗ್ಯಾರಂಟಿಗಳ ಬಗ್ಗೆ? ಗ್ಯಾರಂಟಿ ಬೇಕು, ಆದರೆ ನಮ್ಗೆ ಏನಂತ ನಿಮಗೆ ವಿದ್ಯೆ ಮತ್ತು ಆರೋಗ್ಯ ಬೇಕು ಸರ್, ಕಂಪಲ್ಸರಿ ಬೇಕು ಸರ್. ಮಿಕ್ಕಿದ್ದು ಇದೆರಡು ಇದ್ರೆ ತನಗೆಲ್ಲ ಬರುತ್ತೆ. ಈಗಿರುವಂತಹ ಯೋಜನೆಗಳು ಅನುಕೂಲ ಇದೆಯಾ ಇಲ್ವಾ ಸರ್? ಅನುಕೂಲ ಇದೆ ಸರ್, ಬಡವರಿಗೆಲ್ಲ ಸ್ವಲ್ಪ ಅನುಕೂಲ ಆಗುತ್ತಲ್ಲ ಸರ್. ಅನುಕೂಲ ಇದೆ ಆಗುತ್ತೆ. ಓಕೆ ಸರ್, ಹಾಗಿದ್ರೆ ಈ ಯೋಜನೆಗಳು ಮುಂದುವರಿಬೇಕಾ ಬೇಡವಾ ಅಂತ ನೋಡ್ಬೇಕು ಸರ್. ಮೇಲೆ ಮಾಡಿದ್ ಒಳ್ಳೇದು ಅಂತೀರಾ ಹಾಗಿದ್ರೆ ಯೋಜನೆಗಳು? ಸರ್ ಅದು ಮಾಡಿದ್ ಒಳ್ಳೇದು, ಕೆಲವೆಲ್ಲ ಬೇಕಾಗಿರೋದಿಲ್ಲ. ಅಕ್ಕಿ ಹೆಂಗೂ ಕೊಡ್ತಾ ಇರಲ್ಲ ಸರ್. ಅಭಿವೃದ್ಧಿ ದೃಷ್ಟಿಯಿಂದ ಅಂದ್ರೆ ಈ ಯೋಜನೆಗಳು ಒಂಥರ ಮಾರಕ ಆಗ್ತಾ ಇದೆ, ಅಭಿವೃದ್ಧಿಗೆ ಹಿನ್ನಡೆ ಆಗ್ತಾ ಇದೆ ಅಂತ? ಕುಂಠಿತ ಆಗಿದೆ ಸರ್, ಕುಂಠಿತ ಆಗಿದೆ, 100% ಆಗಿದೆ. ಯಾಕಂದ್ರೆ ಅದು ಕೊಟ್ಟರೆ ನಿಮ್ಗೆ ಅಭಿವೃದ್ಧಿ ಮಾಡೋಕ್ಕಾಗಲ್ಲ, ನ್ಯಾಚುರಲ್ ಎರಡೂ ಸಮನಾಗಿ ಹೋಗೋಕ್ಕಾಗಲ್ಲ. ಈಗ ಇಡೀ ದೇಶದಲ್ಲಿ ಕೂಡ ಇದೇ ತರ ಬರ್ತಾ ಇದೆಯಲ್ಲ ಸರ್, ಒಂದು ಗ್ಯಾರಂಟಿ ಯೋಜನೆಗಳು ಏನು ಜಾರಿ ಬರ್ತಾ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಂದ್ರೆ ಬೇರೆ ಪಕ್ಷಗಳು ಕೂಡ ಮಾಡ್ತಾ ಇವೆ ಬೇರೆ ರಾಜ್ಯದಲ್ಲಿ. ಸ್ಪರ್ಧಾತ್ಮಕ ರಾಜಕೀಯ ಅಷ್ಟೇ. ಸ್ಪರ್ಧಾತ್ಮಕ ಅಂತ ಒಳ್ಳೆ ಬೆಳವಣಿಗೆ ಅಂತೀರಾ ಇದು? ಕೆಟ್ಟ ಬೆಳವಣಿಗೆ ಸರ್, ಒಳ್ಳೇದಲ್ಲ. ಅದೇ ಕೇಳಿದ್ದೆ. ಯಾಕಂದ್ರೆ ಹೆಲ್ತ್, ಎಜುಕೇಶನ್ ಎರಡು ಸರ್ ಈ ದೇಶಕ್ಕೆ ಬೇಕಾಗಿರೋದು, ಪ್ರಮುಖವಾಗಿರೋದು ಎರಡು. ಅದೆರಡು ಇದ್ರೆ ಬೆಟರ್ ಅಂತೀರಾ? ಓಕೆ. ಈಗ ಚುನಾವಣೆಗೆ ಕೆಲ ತಿಂಗಳು ಅಷ್ಟೇ ಬಾಕಿ ಇದೆ. ಈಗ ನೆಕ್ಸ್ಟ್ ಬರುವಂತ ಪಕ್ಷ ಯಾವ ರೀತಿ ಅಭಿವೃದ್ಧಿಯನ್ನು ಮಾಡಬೇಕು ಅಂತೀರಾ? ಯಾರೇ ಎಲೆಕ್ಟ್ ಆದ್ರೂ ಕೂಡ, ನಿಮ್ಮ ನಿರೀಕ್ಷೆ ಮೀರಿ ಯಾರೇ ಎಲೆಕ್ಟ್ ಆದ್ರೂ ಕೂಡ? ಸರ್ ಈಗೇನು 10 ವರ್ಷ ಅಭಿವೃದ್ಧಿ ಆಗಿದೆ ಸರ್, ಅದನ್ನ ಮುಂದುವರಿಸ್ಕೊಂಡು ಹೋದ್ರೆ ಸಾಕು ಸರ್. ಯಾರು ಬಂದ್ರೂ
ಅದನ್ನ ಮುಂದುವರ್ಸ್ಕೊಂಡು ಹೋದ್ರೆ ಸರ್. ಸರಿ, ಈಗ ಪ್ರಸ್ತುತ ಇಲ್ಲಿ ಡಿ.ವಿ. ಸದಾನಂದ ಗೌಡರು ಬೆಂಗಳೂರು ಉತ್ತರಕ್ಕೆ ಸಂಸದರಾಗಿ, ಸೊ ಇವರ ಕಾರ್ಯವೈಖರಿ ಮತ್ತೆ ಇವರು ಮತ್ತೊಮ್ಮೆ ಆಯ್ಕೆ ಆಗ್ಬೇಕಾ ಬೇಡ ಅಂತೀರ? ಸಮಾಧಾನವಾಗಿ ಕೆಲಸ ಮಾಡಿಲ್ಲ ಸರ್. ಮಾಡಲಿಲ್ಲ ಅಂತೀರ. ನಿಮ್ಗೆ ಈಗ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಲಿ ಅಂತ ಇದೆ, ಸೊ ಅವರನ್ನು ನೋಡಿ ಇಲ್ಲಿರೋರ್ಗ ಆಯ್ಕೆ ಮಾಡ್ತೀರಾ ಹೇಗೆ, ಅಥವಾ ಇಲ್ಲಿನ ಪ್ರಾದೇಶಿಕ ಒಂದು ವ್ಯವಸ್ಥೆಯನ್ನ ನೋಡಿ ಮಾಡ್ತೀರಾ? ಇಲ್ಲ ಸರ್, ನರೇಂದ್ರ ಮೋದಿ ಅವರನ್ನು ನೋಡಿ ಇಲ್ಲಿ ಯಾರೇ ನಿಂತರು. ಯಾರೇನು ಸೊ ಕೆಲವೊಮ್ಮೆ ಸರ್ ಈಗ ಅದು ಕೂಡ ತಪ್ಪಾಗ್ಬಿಡುತ್ತಲ್ವಾ, ಅಂದ್ರೆ ಇಲ್ಲಿನ ನರೇಂದ್ರ ಮೋದಿ ಅವರು ಕರೆಕ್ಟು ನಿಮ್ಗೆ ಬೇಕಾಗಿ, ಸೊ ಇಲ್ಲಿನ ಒಬ್ಬ ಅಸಮರ್ಥ ನಾಯಕನನ್ನ ಅಂದ್ರೆ ಕೆಲಸ ಮಾಡಲ್ಲ ಅಂತ ನಿಮ್ಗೆ ಗೊತ್ತಿರುತ್ತೆ, ಅವರನ್ನು ಆಯ್ಕೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ ನಿಮ್ಗೆ? ಇಲ್ಲ ಸರ್, ಈ ಸರಿ ಸ್ವಲ್ಪ ಟೈಟ್ ಮಾಡಿದ್ದಾರೆ. ಈ ಸರಿ ಆಯ್ಕೆ ಆದ್ರೆ ಮಾಡಿಸ್ತಾರೆ ಸರ್ ಮೋದಿ ಪಕ್ಕ. ಸೊ ಅಭ್ಯರ್ಥಿಯ ಬದಲಾವಣೆಗೆ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ? ಇಲ್ಲ, ಯಾರು ಕೊಟ್ಟರು ಪರವಾಗಿಲ್ಲ. ಯಾರು ಕೊಟ್ಟರು ಪರವಾಗಿಲ್ಲ ಅಂತೀರಾ? ಓಕೆ. ಸೊ ಅದೇ ಈಗ ಫೈನಲ್ ಆಗಿ ಡಿ.ವಿ. ಸದಾನಂದ ಗೌಡರ ಬಗ್ಗೆ ಅವ್ರಾಗಬೇಕಾ ಅಥವಾ ಅದೇ ಪಕ್ಷದಿಂದ ಬೇರೆ ಯಾರಿಗಾರು ಕೊಡ್ಬೇಕಾ, ಅಥವಾ ಯಾರು ಏನು ಹೇಳ್ತೀರಾ? ಬೇರೆಯವ್ರು ಕೊಟ್ಟರೆ ಒಳ್ಳೇದು ಸರ್. ಬೇರೆಯವ್ರು ಕೊಟ್ಟರೆ ಒಳ್ಳೇದು ಅಂತ. ಹೊಸ ಮುಖ ಬಂದರೆ ಒಳ್ಳೇದು. ಓಕೆ. ಸೊ ಚುನಾವಣೆ ಕೆಲವು ತಿಂಗಳಷ್ಟೇ ಬಾಕಿ ಇದೆ. ಈ ಹಂತದಲ್ಲಿ ಯುವ ಮತದಾರರು ಯಾವ ರೀತಿ ಒಂದು ಒಳ್ಳೆ ಮಾರ್ಗದಲ್ಲಿ ಮತದಾನ ಮಾಡಬೇಕು ಅಂತ ನೀವು ಹೇಳ್ತೀರಾ? ಮತಗಟ್ಟೆಗೆ ಬಂದು 100% ಮತ ಮಾಡಬೇಕು. ಮತ ಮಾಡಿ ಅಂತ ಯಾರು ಬೇಕಾದ್ರೆ ಆಯ್ಕೆ ಬೇಕಾದ್ರೆ ನಿಮ್ಮ ಇಷ್ಟ, ಬಟ್ ವೋಟಿಂಗ್ ಮಿಸ್ ಮಾಡಬೇಡಿ ಅಂತ. 100%. ಸರ್ ನಮಸ್ತೆ, ಮುಂದಿನ ಪ್ರಧಾನಮಂತ್ರಿ ಆಯ್ಕೆ ಯಾರು ಸರ್? ನರೇಂದ್ರ ಮೋದಿ ಸರ್. ನಿಮ್ಮ ಪ್ರಕಾರ ನರೇಂದ್ರ ಮೋದಿ ಅವರು, ಸೊ ಯಾಕೆ ಅಂತ ನಿರ್ದಿಷ್ಟ ಕಾರಣ? ನರೇಂದ್ರ ಮೋದಿ ಅವರ ಆಡಳಿತ ತುಂಬಾ ಚೆನ್ನಾಗಿದೆ. ರೋಡ್ ಇನ್ನೊಂದು ಮತ್ತೊಂದು ಪ್ರತಿಯೊಂದರಲ್ಲೂ ಜನಗಳಿಗೆ ಒಳ್ಳೇದು ಮಾಡಿದರೆ ಅವರ ಆಡಳಿತ ಮುಂದೆ ಹೋಗಿ ನಡ್ಕೊಂಡು ಹೋಗ್ಲಿ ಅಂತ ಹೇಳ್ತಾರೆ. ಹಾಗಿದ್ರೆ ಬದಲಾವಣೆ ಬೇಡ ಅಂತೀರಾ? ಬದಲಾವಣೆ ಇರ್ಲಿ ಸರ್, ಇವ್ರು ಬದಲಾವಣೆ ಆಗಿನೇ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಏನು ಯಾರು ಜನಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆಗಳಾಗ್ತಾ ಇಲ್ಲ, ಒಳ್ಳೆ ರೀತಿಯಿಂದ ನಡೆಸ್ತಿದೆ. ಯಾವುದೇ ಒಂದು ತಪ್ಪಾದ ರೀತಿಯಲ್ಲಿ ಯಾವುದೇ ಕೆಲಸಗಳು ಮಾಡ್ತಾ ಇಲ್ಲ, ಒಳ್ಳೆ ರೀತಿಯಿಂದ ಮಾಡ್ತಾ ಇದ್ದಾರೆ. ಮುಂದಿನ ಪ್ರಧಾನಿ ಅವರೇ ಆಗ್ಬೇಕು. ಬೇಡ ಸರ್. ಈಗ ರಾಹುಲ್ ಗಾಂಧಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಬೇಡ ಸರ್, ಅವರ ಆಡಳಿತ ನಮಗೆ ಬೇಡ ಸರ್. ಹಾಗೇನೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ, ಅಂದ್ರೆ ಈಗ ಒಂದು ಪ್ರಧಾನಿ ರೇಸಲ್ಲಿ ಇದಾರಲ್ಲ, ಆ ನಿಟ್ಟಿನಲ್ಲಿ ಕೇಳ್ತಾರೆ. ಇಲ್ಲ, ಬೇಡ ಸರ್, ನರೇಂದ್ರ ಮೋದಿ ಮುಂದುವರೆದು ಹೋಗ್ಲಿ. ಹೌದು ಸರ್. ಸರಿ ಸರ್, ಈಗ ನೀವು ಇಲ್ಲಿನ ಕ್ಷೇತ್ರವನ್ನು ತಗೊಳ್ಳೋದಾದ್ರೆ ಇಲ್ಲಿಗೀಗ ಡಿ.ಕೆ. ಸುರೇಶ್ ಅವರಿದ್ದಾರೆ ಬೆಂಗಳೂರು ಗ್ರಾಮಾಂತರಕ್ಕೆ, ಅವರೇ ಇರಬೇಕು ಅಂತೀರಾ, ಬದಲಾವಣೆ ಆಗಬೇಕು? ಇಲ್ಲ ಸರ್, ಬದಲಾವಣೆ ಆಗಲಿ, ಪರವಾಗಿಲ್ಲ, ಬದಲಾವಣೆ ಆಗಲಿ, ತೊಂದರೆ ಇಲ್ಲ. ಇವಾಗ ನಮ್ದು ಬಿಜೆಪಿ ಸರ್ಕಾರ ನಡೀತಿದೆ, ಅದೇ ಮುಂದುವರ್ಸ್ಕೊಂಡು. ಅವರ ಕಾರ್ಯವೈಖರಿ ಬಗ್ಗೆ ಹೇಗಿದೆ ಅಂತ ಮಾಡ್ತಾ ಇದ್ದಾರೆ ಸರ್. ಪಬ್ಲಿಕ್ಗೆಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಪಾರ್ಕು, ರೋಡು, ಮತ್ತೊಂದು ಎಲ್ಲ ಸ್ಕೂಲು ಎಲ್ಲ ಚೆನ್ನಾಗಿ ನಡೀತಾ ಇದೆ ಸರ್, ಚೆನ್ನಾಗಿದೆ. ಸರಿ, ಆಗಿದ್ರೆ ಈಗ ಇಷ್ಟೆಲ್ಲ ನೋಡಿದ ಮೇಲೆ ಇಲ್ಲಿನ ಒಂದು ಬಿಜೆಪಿ ಮತ್ತು JDS ಮೈತ್ರಿ ಬಗ್ಗೆ, ಚುನಾವಣೆ ಇದಕ್ಕೆ ಲೋಕಸಭೆ ಚುನಾವಣೆ ಬಿಜೆಪಿ ಮತ್ತು JDS ಬಗ್ಗೆ ಅದು ಮೈತ್ರಿ ಆಗೋದ ಅವಶ್ಯಕತೆ ಏನು ಇದ್ದಿಲ್ಲ ಸರ್. ಅವ್ರು ಹಂಗೆ ಇದ್ದಿದ್ದು ನೆಕ್ಸ್ಟ್ 100% ಬರೋದು ಬಿಜೆಪಿ. ಮೈತ್ರಿ ಏನು ಅವಶ್ಯಕತೆ ಇಲ್ಲ, ಆದರೂ ಮಾಡ್ಕೊಳ್ತಿದ್ರೆ ಆದರೂ ಏನು ತೊಂದರೆ ಇಲ್ಲ. ಈಗ ರಾಜ್ಯ ಸರ್ಕಾರದ ಬಗ್ಗೆ, ಕರ್ನಾಟಕ ರಾಜ್ಯ ಸರ್ಕಾರದ ಬಗ್ಗೆ ಇವಾಗ ಕಾಂಗ್ರೆಸ್ ಆಡಳಿತ ಅಷ್ಟು ನಮಗೆ ಲೈಕ್ ಆಗಿಲ್ಲ. ಬಟ್ ಜನಗಳಿಗೆಲ್ಲ ತುಂಬ ಮೋಸ ಆಗ್ತಿದೆ. ಪ್ರತಿಯೊಂದು ಬೆಳೆ ಕಾಳುಗಳೆಲ್ಲ ಜಾಸ್ತಿ ಆಗ್ತಿದೆ, ಗ್ಯಾಸ್ ಜಾಸ್ತಿ ಆಗ್ತಿದೆ, ಪೆಟ್ರೋಲ್ ಜಾಸ್ತಿ ಆಗ್ತಿದೆ. ಇದನ್ನ ಈಗ ಲೇಡೀಸ್ಗಂತ ಫ್ರೀ ಮಾಡಿದ್ದಾರೆ, ಆದರೆ ಜೆಂಟ್ಸಿಗೆ ಏನಿಲ್ಲ. ಆಮೇಲೆ ಕರೆಂಟ್ ಬಿಲ್ಲು ಕಮರ್ಷಿಯಲ್ ಜಾಸ್ತಿ ಹಾಕಿದ್ದಾರೆ, ಮನೆಯವ್ರಿಗೆ ಫ್ರೀ ಅಂತ ಮಾಡಿದ್ದಾರೆ. ಒಬ್ಬರ ಹತ್ರ ಕಿತ್ಕೊಂಡು ಒಬ್ಬೊಬ್ರು ಕೊಡ್ತಾ ಇದ್ದಾರೆ. ಆ ಥರ ಸರ್ಕಾರ ನಡೀತಾ ಇದೆ. ಈ ಉಚಿತ ಗ್ಯಾರಂಟಿಗಳಿಂದ ಜನಕ್ಕೆ ಉಪಯೋಗ ಇಲ್ಲ ಅಂತೀರ, ಹಾಗಿದ್ರೆ ಅನುಕೂಲ ಇಲ್ಲ ಅಂತ? ಖಂಡಿತ ಸರ್, ಉಪಯೋಗ ಆಗೋಂಥವ್ರಿಗೆ ಆಗುತ್ತೆ. ಅದು ಆ ಫ್ರೀ ಅನ್ನೋ ಅವಶ್ಯಕತೆ ಆಕ್ಚುಲಿ ಬೇಡ ಜನಗಳಿಗೆ. ಯಾವುದೂ ಫ್ರೀ ಬೇಡ. ಪ್ರತಿಯೊಬ್ಬನ ಕೆಲಸ ಮಾಡಬೇಕು, ಸೋಂಬೇರಿ ಆಗ್ತಾರೆ ಜನ. ಇವತ್ತು ನಮ್ಮ ಪಬ್ಲಿಕ್ ಏನಿದ್ದಾರೆ ಕೆಲಸ ಮಾಡಲ್ಲ. ಇವಾಗ ಕೂಲಿ ಕೆಲಸ ಮಾಡೋನು ಕೂಡ ಅವ್ನು ಕೆಲ್ಸಕ್ಕೆ ಹೋಗಲ್ಲ, ಸೋಂಬೇರಿ ಆಗ್ತಾನೆ. ಈ ಥರ ಫ್ರೀ ಕೊಟ್ಬಿಟ್ಟು ಜನಗಳಿಗೆ ಸೋಂಬೇರಿ ಮಾಡ್ತಾ ಇದ್ದಾರೆ ಸರ್ ಸರ್ಕಾರ. ಬೇಡವಾಗಿತ್ತು ಈ ಯೋಜನೆಗಳು ಅಂತ ನೀವು ಹೇಳೋದು? ಈ ಯೋಜನೆ ಬೇಡಿತ್ತು ಸರ್. ಇಡೀ ದೇಶದಲ್ಲಿ ಕೂಡ ಈಗ ಕೆಲ ರಾಜ್ಯಗಳಲ್ಲಿ ಇದೇ ತರ ಆಗ್ತಾ ಇದೆ, ಅಂದ್ರೆ ಉಚಿತ ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್ ಮಾಡಲಿ ಸರ್, ಮಾಡೋಂಥದ್ದು ಮಾತ್ರ ಮಾಡಲಿ. ಇವತ್ತು ಮೆಡಿಕಲ್ ಡಿಪಾರ್ಟ್ಮೆಂಟ್ ಮೆಡಿಕಲಲ್ಲಿ ಮಾಡಲಿ, ಆಮೇಲೆ ವೃದ್ಧರಿಗೆ ಮಾಡಲಿ, ಆಮೇಲೆ ಅನಾಥಾಶ್ರಮಕ್ಕೆ ಮಾಡಲಿ, ಇಂಥದ್ದೆಲ್ಲ ಈ ಡಿಪಾರ್ಟ್ಮೆಂಟ್ದೆಲ್ಲ ಮಾಡಲಿ. ಅದು ಬಿಟ್ಬಿಟ್ಟು ಮನೇಲಿ ಕೂತ್ಕೊಂಡವ್ರಿಗೆ ಫ್ರೀ ಮಾಡೋದು, ಬಸ್ ಫ್ರೀ, ಸರ್ಕಾರಕ್ಕೆ ಇದೆಲ್ಲ ಲಾಸ್ ಅಲ್ಲ ಸರ್. ಆವಾಗ ಸರ್ಕಾರ ನಡೆಯಲ್ಲ, ಶಾಶ್ವತವಾಗಿ ನಡೆಯಲ್ಲ. ಸರಿ, ಈಗ ಚುನಾವಣೆಗೆ ಕೆಲವು ತಿಂಗಳಷ್ಟೇ ಬಾಕಿ ಇದೆ. ಸೊ ಈ ನಿಟ್ಟಿನಲ್ಲಿ ಯುವ ಮತದಾರರು ಯಾವ ರೀತಿ ಮತದಾನ ಮಾಡಬೇಕು ಅಂತ? ಯುವ ಮತದಾರರು ನನಗೆ ಗೊತ್ತಿದ್ದಂಗೆಲ್ಲ ಈ ಸತಿ ಬಿಜೆಪಿಗೆ ಗೊತ್ತಾಗ್ತಾರೆ ಸರ್, ಖಂಡಿತ. ಜನಗಳಿಗೆ ಆಲ್ರೆಡಿ ಇವ್ರದ್ದು 6 ತಿಂಗಳಲ್ಲೇ ಜನಗಳಿಗೆ ಅನುಭವ ಆಗ್ಬಿಟ್ಟಿದೆ ಕಾಂಗ್ರೆಸ್ ಸರ್ಕಾರ ಏನನ್ನೋದು. ಜನ ಅರ್ಥ ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ನೆಕ್ಸ್ಟ್ ಅಂತೂ 100% ನಮ್ಮ ಕಾಂಗ್ರೆಸ್ ಸರ್ಕಾರ ಬರಲ್ಲ ಸರ್. ಸರ್ ನಮಸ್ತೆ, ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು? ಒಪಿನಿಯನು ರಾಹುಲ್ ಗಾಂಧಿ ಅವರು ಆಗ್ಬೇಕಂತ ಇದೆ. ಸೊ ಈಗ ನರೇಂದ್ರ ಮೋದಿ ಅವರು ಪ್ರಧಾನಿ ಇದ್ದಾರೆ, ಅವ್ರು ಯಾಕೆ ಮುಂದುವರಿಬಾರ್ದು ಅಂತ ಅನ್ಸುತ್ತೆ ನಿಮ್ಗೆ?
ಯಾಕಂದರೆ ಲಾಸ್ಟ್ 9 ಇಯರಿಂದ ಅವ್ರಿಗೆ ನಾವು ನೋಡ್ತಾ ಇದ್ದೀವಿ. ಅವರು ಭಾಳಷ್ಟು ಡಿಮಾಂಡ್ ಇಟ್ಟಿದ್ರು, ನಾನು ಅದು ಮಾಡ್ತೀನಿ, 2 ಲಕ್ಷ ವರ್ಕ್ ಕೊಡ್ತೀನಿ, ಅದು ಭಾಳಷ್ಟು ಅವರು ಹೇಳಿದ್ದಾರೆ. ಅವರು ಮಾಡಿದ್ದು ಸದ್ಯಕ್ಕೆ ಅಂದರೆ ಒಂದು ರಾಮ ಮಂದಿರ ಅಷ್ಟೇ. ಅದು ಕೆಲವೊಬ್ರಿಗೆ ಒಳ್ಳೇದು ಅನಿಸುತ್ತೆ, ಕೆಲವೊಬ್ರಿಗೆಲ್ಲ ಇಡೀ ಹಿಂದೂಯಿಸಮ್ಗೆಲ್ಲ ಗುಡ್ಡು. ಆದರೆ ಅದು ದೇವಸ್ಥಾನಕ್ಕೆ ಡೈಲಿ ಹೋಗಿ ದೇವ್ರಿಗೆ ಬೇಡ್ಕೊಂಡಿದ್ರೆ ಅವರು ನಮಗೆಲ್ಲ ಕೊಡೋಕ್ಕಾಗಲ್ಲ. ಬೇಡ್ಕೊಳ್ಳೋಕೆ ಗುಡ್ಡು. ಆದರೆ ಏನಂದರೆ ನಾವು ಮಾಡುವವರೆಗೂ ನಮಗೇನು ಸಿಗೋದಿಲ್ಲ. ಸೊ ಅದಕ್ಕಂತ ನಮ್ಗೆ ವರ್ಕ್ ಬೇಕು. ನೀವು ಹೇಳಿದ್ರಿ ವರ್ಕ್ ಕೊಡ್ತೀನಿ ಅಂತ ಕೊಡಲಿಲ್ಲ. ಇವಾಗ ಬೇಜಾನ್ ಜನಗಳು ಅನ್ವರ್ಕ್ಡ್ ಕೂತಿದ್ದಾರೆ, ಅನ್ಎಂಪ್ಲಾಯ್ಡ್ ಕೂತಿದ್ದಾರೆ. ಕೆಲವೊಂದು ಕಡೆ ಇದ್ದಾರೆ, ಅಲ್ಲಿ ಇಲ್ಲಿ ಹೋಗ್ತಾರೆ ಕೆಲವೊಬ್ರು. ಇವಾಗ ನಮ್ಮ ಕರ್ನಾಟಕದ ನಮ್ಮ ಬೆಂಗಳೂರಲ್ಲೇ ಬೇಜಾನು UP ಬಿಹಾರ್ ಕಡೆಯಿಂದ ಬಂದಿದ್ದಾರೆ ಜನ. ಅವ್ರಿಗೆ ಅಲ್ಲೇ ಎಂಪ್ಲಾಯ್ಮೆಂಟ್ ಸಿಕ್ಕಿದ್ರೆ ಅವರು ಅಲ್ಲಿಂದ ಇಲ್ಲಿವರೆಗೆ ಬರೋಕ್ಕೇನು ಕಾರಣ ಅದಂತ ಒಂದು ಥಿಂಕು. ಸೊ ಈಗ ರಾಮ ಮಂದಿರ ನಿರ್ಮಾಣ ಆಗಿದೆ, ಜನವರಿ 22ಕ್ಕೆ ಉದ್ಘಾಟನೆ ಇದೆ. ಸೊ ಇದು ಒಂದ್ ಕಡೆ ಮತಗಳನ್ನು ಸೆಳೆಯುವ ತಂತ್ರ ಅಂತ ಏನಂತಾರೆ ಇದ್ರ ಬಗ್ಗೆ? ಇವಾಗ ನಾನು ನ್ಯೂಸ್ ನೋಡ್ತಾ ಇರ್ತೀನಿ, ಕೆಲವೊಂದು ಕಡೆ ನಾನು ನೋಡಿದೆ. ಆ್ಯಕ್ಚುಲಿ ಅದು ರಾಮ ಮಂದಿರದ್ದು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿಲ್ಲ ಅಂದರೂ ಭಾಜಪಾ ಪಾರ್ಟಿ ಕಡೆಯಿಂದ ಓಪನಿಂಗ್ ಅಂತ ಇಟ್ಟಿದ್ದಾರೆ. ಸೊ ಅದು ನನಗನ್ಸುತ್ತೆ ಒಂದು ಜಾತಿ ಕಡೆಯಿಂದ ನೀವು ಓಟ್ ತಗೋಬೇಕಂತ ಅವರು ಒತ್ತಡ ಮಾಡ್ತಾ ಇದ್ದಾರೆ BJP ಅವರು. ಓಟಿಗೋಸ್ಕರ? ಹೌದು. ಓಕೆ. ಈಗ ನರೇಂದ್ರ ಮೋದಿ ಅವರು ಬೇಡ ಅಂತಂದ್ರಿ, ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಲಿ, ಅವ್ರ ಕಡೆಯಿಂದ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನು? ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅಂತ ಎಕ್ಸ್ಪೆಕ್ಟೇಷನ್ ಏನಂದರೆ, ನಾನು ಒಂದು ಪರ್ಟಿಕ್ಯುಲರ್ ಎಜುಕೇಷನ್ ನಾನು ತೊಗೊಂಡಿದ್ದೀನಿ. ಇವಾಗ ನನಗೆ ಗೊತ್ತಿರುತ್ತೆ ನಾನು ಏನು ಮಾಡಿದರೆ ಏನಾಗುತ್ತೆ ಅಂತ. ಇವಾಗ ಎಕ್ಸಾಕ್ಟ್ಲಿ ರಾಹುಲ್ ಗಾಂಧಿ ಅವ್ರ ಕಡೆಯಿಂದನೂ ಅವರು ಒಂದು ವೆಲ್ ಎಜುಕೇಟೆಡ್ ಪರ್ಸನ್ ಇದ್ದಾರೆ. ಅವ್ರು ಏನಾದರೂ ಮಾಡಬೇಕಂದ್ರೆ ಅದ್ರ ಮೇಲೆ ರಿಸರ್ಚ್ ಮಾಡ್ತಾರೆ. ಅದು ನಾನು ಮಾಡಿದರೆ ಏನಾಗುತ್ತೆ ಫ್ಯೂಚರಲ್ಲಿ, ಏನು ಇಫೆಕ್ಟ್ ಆಗುತ್ತೆ, ಏನು ಯೂಸ್ ಆಗುತ್ತೆ, ಅದನ್ನು ಅವ್ರ ಹತ್ರ ಇದೆ ಅನ್ನೋ ಒಂಥರ. ಅದಕ್ಕೋಸ್ಕರ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಓಕೆ. ಆದರೆ ರಾಹುಲ್ ಗಾಂಧಿ ಅವರು ಮಾತು ಸರಿ ಇರಲ್ಲ, ಪ್ರಬುದ್ಧವಾಗಿ ಮಾತಾಡಲ್ಲ, ಹಾಗೇನೆ ಅವರು ಪ್ರಬುದ್ಧ ರಾಜಕಾರಣಿ ಅಲ್ಲ ಅಂತ ಏನು ಹೇಳ್ತಾರೆ? ಓಕೆ. ಇವಾಗ ಲೋಕಸಭೆಯಲ್ಲಿ ಅವ್ರಿಗೆ ನಾನು ಭಾಳ ಟೈಮ್ ನೋಡಿದ್ದೀನಿ, ಅವ್ರ ಮೇಲೆ ಪೋಕ್ ಆಗ್ತಾ ಇರುತ್ತೆ. ಅವರು ಆ ಫೇಸ್ ತೋರಿಸ್ತಾ ಇರ್ತಾರೆ. ಯಾಕಂದರೆ ನನಗೆ ಅನ್ಸೋ ಮಟ್ಟಿಗೆ ಯಾವ ಥರ ಅವ್ರ ಕಮ್ಯುನಿಟಿ ಇದೆಯಲ್ಲ, ಅವರು ಹಿಂಗೆ ಕಮ್ಯುನಿಟಿ ಆಗಿಲ್ಲ. ಕೆಲವೊಮ್ಮೆ ಇವ್ರು ಹೇಳ್ತಾರೆ, ಇವ್ರ ಮಾತು ಕೇಳ್ತಾರೆ, ಕೆಲವೊಮ್ಮೆ ಅವ್ರು ಹೇಳ್ತಾರೆ, ಅವ್ರ ಮಾತು ಕೇಳ್ತಾರೆ. ಆನ್ ಆಗಿ ಜಡ್ಜ್ ಮಾಡೋಕ್ಕಾಗಲ್ಲ ಕೆಲವೊಮ್ಮೆ. ಸೊ ಅದಕ್ಕಂತೆ ಅವರು ಸ್ವಲ್ಪ ಡೈವರ್ಟ್ ಆಗ್ತಾ ಇರ್ತಾರೆ ಅವಾಗವಾಗ. ಈಗ ಸರಿ, ಈಗ ಅದೇ ಪಕ್ಷದಲ್ಲಿ ಅಥವಾ ಒಂದು ಮೈತ್ರಿಕೂಟ ಅಂತ ಏನು ಮಾಡ್ಕೊಂಡಿದ್ದಾರೆ, ಅಲ್ಲಿಂದ ಅವರೊಬ್ಬರ ಹೆಸರು ಕೇಳಿ ಬರ್ತಾ ಇಲ್ಲ. ಈಗ ಕೆಲವೊಮ್ಮೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೇಳಿ ಬರ್ತಾ ಇದೆ. ಸೊ ಅವರಲ್ಲೇ ಒಂದು ಒಗ್ಗಟ್ಟಿಲ್ಲ ಅಂತ ಏನು ಹೇಳ್ತೀರಾ? ಅವರಲ್ಲೇ ಒಗ್ಗಟ್ಟು ಇರಲಿಲ್ಲ ಅಂದರೆ ಅವರು ಬೇರೆ ಪಾರ್ಟಿಗಳನ್ನೆಲ್ಲ ಜಾಯಿನ್ ಮಾಡ್ಕೊಂಡು ಇಂಡಿಯಾ ಅಂತ ಒಂದು ಕಮ್ಯುನಿಟಿ ಮಾಡ್ತಾ ಇರಲಿಲ್ಲ. ಪ್ರಧಾನಮಂತ್ರಿ ಅಭ್ಯರ್ಥಿನ ಒಬ್ಬರನ್ನ ಕರೆಕ್ಟಾಗಿ ಘೋಷಣೆ ಮಾಡ್ಬೋದಲ್ಲ ಅಂತ ಏನು ಹೇಳ್ತೀರಾ? ಸಾರಿ, ಅಂಡರ್ಸ್ಟ್ಯಾಂಡ್ ಆಗಿಲ್ಲ. ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಒಬ್ಬರನ್ನ ಕರೆಕ್ಟಾಗಿ ಕ್ಯಾಂಡಿಡೇಟ್ನ ಘೋಷಣೆ ಮಾಡ್ಬೋದು. ಹೌದು. ಇವಾಗ ಕಾಂಗ್ರೆಸ್ ಪಾರ್ಟಿ ಕಡೆಯಿಂದ ನೋಡಿದರೆ ಗಾಂಧಿ ಫ್ಯಾಮಿಲಿಯಿಂದ ಭಾಳ ಹಿಂದೆಯಿಂದ ಅವರು ಇಂಡಿಯಾಗೋಸ್ಕರ ವರ್ಕ್ ಮಾಡ್ತಾ ಇದ್ದಾರೆ. ಇವಾಗ ಪಾಸ್ಟಲ್ಲಿ ನೋಡಿದರೆ ಕೆಲವೊಂದು ಅವ್ರ ಸಿಚುವೇಶನ್ ಆಗಿತ್ತು, ಲೋಕಸಭೆಯಿಂದ ಅವ್ರಿಗೆ ತೆಗೆದಾಗಿತ್ತು. ಸೊ ಅವರು ಮಾಡೋಕ್ಕಾಗಲ್ಲ ಅನ್ನೋದೊಂದು ರೀತಿಯಿಂದ ಅವ್ರಿಗೆ ನೋಡ್ತಾ ಇದ್ರು ರಾಹುಲ್ ಗಾಂಧಿ ಅವರಿಗೆ. ಸೊ ಅದಾದಮೇಲೆ ಖರ್ಗೆ ಅವರಿಗೆ ಒಂದು ಪೋಸ್ಟ್ ಕೊಟ್ಟಮೇಲೆ ಕೆಲವೊಂದು ಈ ಥರ ಸಿಚುವೇಶನ್ ಆಯಿತು, ಮಾಡಬೇಕು ಮಾಡಬಾರ್ದು ಅಂತ. ಆದರೆ ಇವಾಗ ಆ್ಯಕ್ಚುಲಿ ನೋಡಿದರೆ ರಾಹುಲ್ ಗಾಂಧಿ ಅವರಿಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಇದೆ, ಅಷ್ಟೊಂದು ಪ್ರಧಾನಿಗೋಸ್ಕರ. ಖರ್ಗೆ ಅವರಿಗಿಲ್ಲ ಅಂತ ನನಗೆ ಅನಿಸುತ್ತೆ. 70 ವರ್ಷದಿಂದ ಏನು ಮಾಡಿಲ್ಲ, 10 ವರ್ಷ ಈಗ ಮಾಡ್ತಾ ಇದೀವಿ, ಇನ್ನು ನೆಕ್ಸ್ಟ್ ಒಂದು 5 ವರ್ಷ ಕೊಡಿ, 15 ವರ್ಷ ಮಾಡ್ತೀವಿ ಅಂತ ಅಂತಾರೆ. ಹೌದು, ನಿಜ. ಇವಾಗ ನಾವು ಆದರೂ ಹೇಳ್ತೀವಿ, ಇವಾಗ ನಾವು ಕಾಲೇಜ್ಗೆ ಹೋದರೆ ಸರ್ ನಾನು ಅಸೈನ್ಮೆಂಟ್ ಮಾಡಿಲ್ಲ, ನನಗೆ ಒಂದು ಟೈಮ್ ಕೊಡಿ ಮಾಡ್ಕೊಡ್ತೀನಂತೆ. ಇವಾಗ ಆಲ್ರೆಡಿ ಪರ್ಟಿಕ್ಯುಲರ್ ಟೈಮ್ ಇತ್ತು ನಾನು ಅಸೈನ್ಮೆಂಟ್ ಮಾಡಬೇಕಂತ. ಆ ಟೈಮಲ್ಲಿ ನಾನು ಮಾಡಲಿಲ್ಲ, ನನಗೆ ಇನ್ನೂ ಟೈಮ್ ಕೊಡಿ ಅಂದರೆ ಹೇಗಾಗುತ್ತೆ? ಓಕೆ. ಇವಾಗ 70 ಇಯರಲ್ಲಿ ಅವ್ರು ಏನು ಮಾಡಿಲ್ಲ ಅಂದರೆ, ನನಗೆ 2004ರಲ್ಲಿ ಒಂದು ಸಿಚುವೇಶನ್ ಆಗಿತ್ತು. ಸರ್ ಶ್ರೀ ಮನಮೋಹನ್ ಸಿಂಗ್ ಅವ್ರದ್ದು, ನಮ್ಮದು ದೇಶದ ಹತ್ರ ಕೆಲವೊಂದು 10 ದಿನದಗೋಸ್ಕರ ಮಾತ್ರ ಅಷ್ಟೊಂದು ದುಡ್ಡು ಇತ್ತಂತ ಆ ಥರ ನಾನು ಕೇಳಿರೋದು. ಅವರು ಆ ಸಿಚುವೇಶನ್ನ ತೆಗೆದ್ಬಿಟ್ಟು ಇಂಡಿಯಾಗೆ 3rd ಪೊಸಿಷನಿಗೆ ತಂದಿದ್ರು GDP, ಐ ಡೋಂಟ್ ನೋ ಯಾವುದರಲ್ಲಿ ಅಂತ. ಆದರೆ ಅವರು ಆ ಪೊಸಿಷನಿಗೆ ತಂದಿದ್ರು. ಅದು ನೋಡಿ, ಮತ್ತು ಅದಾದಮೇಲೆ ಭಾಳಷ್ಟು ಸ್ಟೂಡೆಂಟ್ಗೆ ಏನು ಸ್ಕಾಲರ್ಶಿಪ್ ಎಲ್ಲ ಪ್ರೊವೈಡ್ ಮಾಡ್ತಾಯಿದ್ರು. ಮತ್ತು ಜಾತಿ ಮತಕ್ಕೋಸ್ಕರ ಅಂತ ಯಾವುದೂ ಸಿಚುವೇಶನ್ ಇರಲಿಲ್ಲ.
2007ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಅವರಿದ್ದರು, ಪ್ರೆಸಿಡೆಂಟು APJ ಅಬ್ದುಲ್ ಕಲಾಂ ಅವರಿದ್ದರು. ಅವಾಗೇನು ಸಿಚುವೇಶನ್ ಇರಲಿಲ್ಲ. ಅವ್ರು ನೋಡಿದರೆ ಅವರು ಸರ್ದಾರ್ಜಿ ಇದ್ದರು ಪ್ರಧಾನಿ, ಪ್ರೆಸಿಡೆಂಟು ಬಂದುಬಿಟ್ಟು ಮುಸ್ಲಿಮ್ಸ್ ಇದ್ದರು. ಅವಾಗೇನು ಸಿಚುವೇಶನ್ ಆ ಥರ ಇರಲಿಲ್ಲ. ಇವಾಗ ನೋಡಿದರೆ ಎಲ್ಲ ಅವರು ಒಂದು ಪ್ರಧಾನಿನೂ ಅವರು, ಪ್ರೆಸಿಡೆಂಟು ಅವರು, ಹೋಮ್ ಮಿನಿಸ್ಟ್ರು ಅವರು, ಫೈನಾನ್ಸ್ ಮಿನಿಸ್ಟ್ರು ಅವರು ಎಲ್ಲನೂ ಅವ್ರು ಇದ್ಬಿಟ್ಟು ಇವಾಗ ಕೆಲವೊಂದು ಕಡೆ ನೋಡೋಕೆ ಬರ್ತಾ ಇದೆ ಆ ಥರ ಪ್ರಾಬ್ಲಮ್ಸು, ನಮ್ಮ ಮೇಲೆ ಈ ಥರ ದುರಂಕಾರ ಆಗ್ತಾ ಇದೆ, ನಮ್ಮ ಮೇಲೆ ಇಂಥ ಸಿಚುವೇಶನ್ ಬರ್ತಾ ಇದೆ ಅಂತ ಹೇಳ್ಕೊಡ್ತಾ ಇದ್ದಾರೆ. ಅದು ಜನಗಳಿಗೆಲ್ಲ ಕಾಣಿಸ್ತಾ ಇದೆ. ಹಾಗಿದ್ರೆ ಜಾತಿ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತನಾ? ಎಕ್ಸಾಕ್ಟ್ಲಿ, ಹೌದು, ಆ ಥರನೇ ಮಾಡ್ತಾ ಇದ್ದಾರೆ. ಇವಾಗ ಪರ್ಟಿಕ್ಯುಲರು ನಿಮಗೆ ಜನ ಆಯ್ಕೆ ಮಾಡ್ತಾರೆ. ಏನಕ್ಕೆ ಮಾಡ್ತಾರೆ? ನೀವು ಒಳ್ಳೆ ಕೆಲಸ ಮಾಡಿದ ಮೇಲೇ ನಿಮ್ಗೆ ಜನ ಆಯ್ಕೆ ಮಾಡ್ತಾರೆ. ಇವಾಗ ಪಾಸ್ಟ್ 9 ಇಯರ್ಸಿಂದ ಅವರು ನಾವು ಕೇಳಿದ್ದು ಆಸಾಮಲ್ಲಿ ಒಂದು ಕಾರಿಡಾರ್ ಮಾಡಿದ್ದಾರೆ, ಮತ್ತು ಒಂದು ರಾಮ ಮಂದಿರ ಮಾಡಿದ್ದಾರೆ, ಅದನ್ನು ಬಿಟ್ಟು ಮತ್ತು G20 ಮಾಡಿದ್ದಾರೆ. ಅದನ್ನು ಬಿಟ್ಟು ನಮಗೆ ನೋಡಿದ್ದು ಮತ್ತೇನೂ ಇಲ್ಲ. ಹೌದು. ಈಗ ರಾಜ್ಯದಲ್ಲಿ BJP ಮತ್ತೆ JDS ಮೈತ್ರಿ ಲೋಕಸಭೆ ಚುನಾವಣೆ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಏನು ಹೇಳ್ತೀರಾ? ಎರಡು ಪಕ್ಷ ಒಟ್ಟಾಗಿ ಏನು ಅವರು ಇವಾಗ JDS ಪಾಸ್ಟಲ್ಲಿ ನೋಡಿದರೆ ಒಂದು ಸಪ್ರೇಟ್ ಯೂನಿಯನ್ ಇತ್ತು, ಒಂದು ಅವ್ರದ್ದೇ ಒಂದು ಕಮ್ಯುನಿಟಿ ಇತ್ತು. ಅವರು ವರ್ಕ್ ಮಾಡೋದು ನೋಡಿದರೆ ಫ್ಯೂಚರಲ್ಲಿ ಒಳ್ಳೆ ಒಂದು ಒಳ್ಳೆ ಸ್ಟೇಜ್ ಮೇಲೆ ಇರ್ತಾರೆ ಅನ್ನೋ ಥರ ಇತ್ತು. ಆದರೆ ಅವ್ರ ಮಿಡ್ಲಲ್ಲಿ ಏನಾಗಿದೆ ಏನು ಅಂತ ಗೊತ್ತಿಲ್ಲ, ಅವರು ಒಗ್ಗಟ್ಟಾಗ್ಬಿಟ್ಟಿದ್ದಾರೆ ಇವಾಗ. ಸೊ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇರೋದು. ಸೊ ಅವರ ಕಾರ್ಯವೈಖರಿ ಬಗ್ಗೆ, ಹಾಗೆ CM ಆಗಿ ಸಿದ್ದರಾಮಯ್ಯನವರ ಕಾರ್ಯವೈಖರಿ ಬಗ್ಗೆ, ಇವಾಗ ಅವ್ರ ಕಾರ್ಯವೈಖರಿ ಬಗ್ಗೆ ಅಂದರೆ ಹೇಗಿದೆ ಅಂದರೆ ಫಸ್ಟ್ ಥಿಂಗ್ ಅವರು ಇನ್ನೂ ಸ್ಟಾರ್ಟಿಂಗು, ಅಂದರೆ ಇವಾಗ ರೀಸೆಂಟ್ಲಿ ಒಂದು 3-4 ತಿಂಗಳಾಯಿತು ಕಾಂಗ್ರೆಸ್ ಬಂದ್ಬಿಟ್ಟು. ಇವಾಗ ಪಾಸ್ಟಲ್ಲಿ ಆಗಿರೋದೆಲ್ಲ ಸಿಚುವೇಶನನ್ನು ಅದನ್ನು ಪರಿಹರಿಸ್ಬೇಕಲ್ಲ. ಸೊ ಅದರಲ್ಲಿ ಅವರು ಇನ್ನೂ ಟೈಮ್ ತಗೊಳ್ಬೋದು ಅಂತ ನನ್ಗನ್ಸುತ್ತೆ. 8 ತಿಂಗಳಾಯ್ತು, ಆದ್ರೂ ಕೂಡ ಇದು ಬೇಗ ಅರ್ಲಿ ಟು ಜಡ್ಜ್ ಅಂತೀರಾ? ಇನ್ನು ಟೈಮ್ ಬೇಕು ಅಂತೀರಾ? ಇವಾಗ ನಾನು ಏನಂದರೆ ಯಾವುದೋ ಒಂದು ಸಿಚುವೇಶನಲ್ಲಿ ಅಡಿಕ್ಟ್ ಆಗಿರುತ್ತೆ, ಅದ್ರನ್ನ ಚೇಂಜ್ ಆಗೋಕ್ಕೆ ನಂಗೆ ಟೈಮ್ ಆಗ್ತದೆ ಅಲ್ವಾ. ಸೇಮ್ ಆ್ಯಸ್ ಇಟ್ ಈಸು ಅದು ಇವಾಗ ಪಾಸ್ಟಲ್ಲಿ ಮಾಡಿಟ್ಟಿರೋದೆಲ್ಲ ಚೇಂಜ್ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಆಗುತ್ತೆ. ಈಗ ಹೇಳ್ತಾರೆ, ಒಂದು ಲೈನ್ ಇದೆ, ಡೋಂಟ್ ಜಡ್ಜ್ ಎ ಬುಕ್ ಕವರ್. ಆ ಥರನೇ ಯಾರಿಗೂ ಜಡ್ಜ್ ಮಾಡೋಕ್ಕಾಗಲ್ಲ. ಟೈಮ್ ಕೊಟ್ಟಿದ್ರೆ ಅವರು ಏನು ಮಾಡ್ತಾರೆ ಏನಿಲ್ಲ ಅಂತ ನೋಡ್ಬೋದು. ಸೊ ಅರ್ಲಿ ಟು ಜಡ್ಜ್ ಅಂತೀರಾ? ಓಕೆ. ಸೊ ಈಗ ಪ್ರಸ್ತುತವಾಗಿ ಜಾರಿಯಲ್ಲಿರುವಂತಹ ಪಂಚ ಯೋಜನೆಗಳ ಬಗ್ಗೆ, ಕಾಂಗ್ರೆಸ್ ಸರ್ಕಾರದಿಂದ ಗ್ಯಾರಂಟಿ ಯೋಜನೆ, ಉಚಿತ ಯೋಜನೆ ಇವಾಗ ಮಾಡಿದಾರಲ್ಲ, ಲೈಟ್ ಬಿಲ್ಲು ಆಲ್ಮೋಸ್ಟ್ ಬಡವರಿಗೆ ಒಂದು ಟೈಪ್ ಸಹಾಯನೇ ಆಗಿದೆ. ಮತ್ತು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋರಿಗೆ, ಮಹಿಳೆಯರಿಗೆ ಎಲ್ಲ ಸಹಾಯ ಆಗಿದ್ದಾರೆ. ಈಗ ಕೆಲವೊಬ್ರಿಗೆ ಆಗಿದೆ, ಆಗಬಾರ್ದಿತ್ತು ಎಲ್ಲ ಜನ ಹಂಗೆ ಅಂತ. ಆದರೆ ಇವಾಗ ಕೆಲವು ಕಡೆ ಸ್ಲಮ್ ಏರಿಯಾಗಳಲ್ಲಿ ನೋಡಿ, ಅಂದರೆ ಒಂದು ಬಡತನ ಇದ್ದವರಿಗೆ ಒಂದು ಟೈಪ್ ಲಾಭನೇ ಇದೆ, ಅನುಕೂಲ ಇದೆ. ಮತ್ತೆ ಡಿಪ್ಲೊಮಾ ಮಾಡಿದವರಿಗೆಲ್ಲ ಬರ್ತಾ ಇದೆ ದುಡ್ಡು, ಒಂದು ಟೈಪ್ ಸಹಾಯ ತಲುಪಿದೆ. ನಾನು ತಗೊಂಡಿದ್ದೀನಿ. ಹೌದು. ಸರಿ, ಈ ಯೋಜನೆಗಳಿಂದ ಅಭಿವೃದ್ಧಿ ಕೆಲಸಗಳಿಗೆ ಹಿನ್ನಡೆ ಆಗ್ತಾ ಇದೆ ಅಂತ ಆ ಥರ ಏನು ಅನಿಸ್ತಾ ಇಲ್ಲ. ಈ ಯೋಜನೆಗಳಿಂದ ಇದಕ್ಕೆ ಜಾಸ್ತಿ ಹಣ ಬೇಕಲ್ವಾ? ಹೌದು. ಆಗ ಅಂದ್ಬಿಟ್ಟು ಎಲ್ರಿಗೂ ಕೊಡೋಕ್ಕಾಗಲ್ಲ. ಆಗ ಅಂದ್ಬಿಟ್ಟು ನೋಡಿದರೆ ಪಾಸ್ಟಲ್ಲಿ ನರೇಂದ್ರ ಮೋದಿ ಅವ್ರು ಹೇಳಿದರು, ಇಂಡಿಯಾದು ಬ್ಲ್ಯಾಕ್ ಮನಿ ಇಷ್ಟೊಂದಿದೆ, ಪ್ರತಿಯೊಂದು ಬಡವರಿಗೆ 15 ಲಕ್ಷ ಕೊಡ್ಬೋದಿತ್ತು ಅಂತ. ಹಂಗಂದ್ಬಿಟ್ಟು ಒಂದು ಆಸೆ ತೋರಿಸ್ಬಿಟ್ಟು ಅದು ಮಾಡೋಕ್ಕಿಂತ ಸರಿಯೋಕ್ಕಾಗಲ್ಲ. ನಮ್ಮ ಕೈಯಿಂದ ಇಷ್ಟು ಮಾಡೋಕ್ಕಾಗುತ್ತೆ, ಇಷ್ಟು ಮಾಡಿದ್ರೇ ಒಂದು ಇವಾಗ ಯುವಕರಿಗೂ ಎಲ್ಲ ಇಲ್ಲಿ ಗೌರ್ಮೆಂಟಿಂದ ದುಡ್ಡು ಬರ್ತಾ ಇದೆಪ್ಪ ಅಂತ ಒಂದು ಪರ್ಟಿಕ್ಯುಲರ್ ಇದು ಇರುತ್ತೆ ಸ್ಪೇಸು. ಅದಕ್ಕೆ ಅಂದ್ಬಿಟ್ಟು ಅವರು ಕೆಲಸ ಮಾಡೋದಿಲ್ಲ, ತನ್ನ ಮನ್ಸಿಗೆ ಬಂದಂಗೆ ಈ ಕಡೆ ಅಡ್ಡಾಡೋದು, ರೌಡಿಸಮ್ ಮಾಡೋದು, ಹಂಗೆ ಮಾಡ್ತಾರೆ. ಇವಾಗ ಇಷ್ಟೇ ಪರ್ಟಿಕ್ಯುಲರ್ ಆಗಿ ಸ್ಮಾಲ್ ಅಮೌಂಟ್ ಕೊಟ್ಟಿದ್ರೆ ಅದು ಖರ್ಚಕ್ಕೆ ಆಗಲ್ಲ ನಮಗೆ. ಇವಾಗ ನಮ್ಮ ಮನೆಗೂ ನೋಡಬೇಕು, ಇನ್ ಫ್ಯೂಚರಲ್ಲಿ ನಮ್ದು ಏನಾದರೂ ಆಯ್ತಂದರೆ ಅಲ್ಲೂ ನೋಡೋದಿರುತ್ತೆ, ನಮ್ಮ ಮಕ್ಕಳು ಆಗಿರ್ತಾರೆ, ಅಲ್ಲೂ ನೋಡೋದಿರುತ್ತೆ. ಸೊ ಹಂಗೆ ಅಂದ್ಬಿಟ್ಟು ಇದ್ರ ಮೇಲೆ ಡಿಪೆಂಡ್ ಇರೋಲ್ಲ, ಅವ್ರದ್ದು ವರ್ಕ್ನು ನೋಡ್ತಾ ಇರ್ತಾರೆ. ನಂದು ಇದೊಂದು ಥಿಂಕ್ ಅನ್ಸುತ್ತೆ. ಈಗ ಯುವಕರು, ಈಗಿನ ಒಂದು ಯುವ ಜನತೆ ಅಥವಾ ಯುವ ಪೀಳಿಗೆ ಈ ಒಂದು ಚುನಾವಣೆ ಅಥವಾ ಒಂದು ಪೊಲಿಟಿಕ್ಸ್ ಅಂತ, ರಾಜಕೀಯ ಅಂತ ಅಲ್ಲ, ಅದನ್ನು ಹೊರತುಪಡಿಸಿನೂ ಕೂಡ ಒಂದು ದೇಶದ ಬಗ್ಗೆ ಮಾತಾಡೋಕೆ ಯಾಕೆ ಹಿಂಜರಿತಾರೆ ಅಂತ, ಈಗ ಒಂದು ಮತದಾನ ಮಾಡೋ ವಿಚಾರದಲ್ಲಿ ಯಾಕೆ ಹಿಂಜರಿತಾರೆ? ಯಾಕೆ ಹಿಂಜರಿತಾರೆ ಅಂದರೆ, ಫಸ್ಟ್ ಥಿಂಕ್ ಅವ್ರು ಹಿಂಜರಿಯೋರು ಎಜುಕೇಟೆಡ್ ಇರಲ್ಲ. ನಾನು ಅನ್ಸೋ ಮಟ್ಟಿಗೆ ಎಜುಕೇಟೆಡ್ ಇದ್ದರೆ ಅವ್ರು ನೋಡ್ತಾರೆ
ತಮ್ಮ ಬಗ್ಗೆನೂ ಯೋಚಿಸ್ತಾರೆ, ತಮ್ಮ ಜೊತೆಯಲ್ಲಿ ತಮ್ಮ ದೇಶದ ಬಗ್ಗೆನೂ ಯೋಚಿಸ್ತಾರೆ. ಇವಾಗ ಇಂಜರಿ ಅವರು ಅವ್ರು ಅನ್ಎಜುಕೇಟೆಡ್ ಪರ್ಸನ್ನೇ ಇರ್ತಾರೆ, ಮತ್ತು ಅದು ಇದು ಹೇಳ್ಕೊಂಡು ಜನಗಳ ಮಧ್ಯ ಅದು ಅಂದರೆ ಕಾಸ್ಟಿಸಮ್ ಮಾಡೋದು, ಮತ್ತು ಹಿಂಗೆ ಮೇಲೆ ಕೆಳಗೆ ನೋಡೋದು ಮಾಡ್ತಾರೆ. ಪ್ರೆಸೆಂಟ್ ಯೂತ್ಸ್ ಇಂದನೇ ಜಾಸ್ತಿ ಆಗ್ತಿದೆ ಅನ್ಸುತ್ತೆ ನಿಮಗೆ ಈ ಒಂದು ಪ್ರೆಸೆಂಟ್ ಯೂತು? ನಾನು ಹೇಳ್ತಾ ಇದ್ದೀನಲ್ಲ, ಇವಾಗ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಬೆಂಗಳೂರು ಟೋಟಲ್ ಅರೌಂಡ್ ಬೆಂಗಳೂರಲ್ಲೇ ನೋಡಿದರೆ ಒಂದು 10 to 15% UP ಬಿಹಾರ್ ಜನನೇ ಇಲ್ಲಿ ಬಂದು ಕೆಲಸ ಮಾಡ್ತಾ ಇರೋದು. ಇವಾಗ UP ಬಿಹಾರಿಂದ ಬರೋರು ಅವರೆಲ್ಲರೂ ಎಜುಕೇಟೆಡ್ ಇಲ್ಲ, ಅನ್ಎಜುಕೇಟೆಡ್. ಸರಿನಾ? ಅದೇ ಥರ ನಮ್ಮ ಬೆಂಗಳೂರಲ್ಲೂ ಬೇಜಾನ್ ಜನ ಇದ್ದಾರೆ, ಎಜುಕೇಟೆಡ್ ಇಲ್ಲ, ಅನ್ಎಜುಕೇಟೆಡ್ ಇದ್ದಾರೆ. ಇವಾಗ ಮಾಡೋಕ್ಕೆ ಕೆಲಸ ಇರಲ್ಲ ಅವ್ರಿಗೆ. ಅವ್ರು ಮಾಡೋಕ್ಕೆ ಕೆಲಸ ಇಲ್ಲ ಅಂದರೆ ಏನು ಮಾಡಬೇಕು? ಇವಾಗ ಫ್ರೆಂಡ್ಸ್ ಇರ್ತಾರೆ 4-5 ಜನ, ಅವ್ರ ಫ್ರೆಂಡ್ಸ್ ಜೊತೆ ಅಡ್ಡಾಡ್ತಾರೆ, ಅಲ್ಲಿ ಆಟ ಆಡೋದು, ಅದು ಮಾಡೋದು. ಅದಾಯ್ತು ಅಂದರೆ ಎಷ್ಟೊತ್ತನ ಅಂದರೆ ಮಾಡೋದು ಅದನ್ನು. ಅದಾದಮೇಲೆ ಆಯಿತು, ರೋಡ್ ಮೇಲೆ ಬರ್ತಾರೆ, ಯಾರಿಗಳು ಹೋಗೋ ಬರೋರಿಗೆ ಕೆಣಕ್ತಾರೆ, ಪೋಕ್ ಮಾಡ್ತಾರೆ, ಹಂಗೆಲ್ಲ ಮಾಡಿಬಿಟ್ಟು ಅದರಲ್ಲಿ ಒಂದು ಕ್ರಿಯೇಟಿವಿಟಿ ಆಗಿಬಿಡುತ್ತೆ ಅವ್ರದ್ದು. ಅನ್ವಾಂಟೆಡ್ ಥಿಂಕ್ ಮಾಡಿಬಿಡ್ತಾರೆ ಅನ್ಎಜುಕೇಟೆಡ್ ಪೀಪಲ್. ನಾನು ಅನ್ಸಮಟ್ಟಿಗೆ ಎಜುಕೇಟೆಡ್ ಪೀಪಲಿಗೆ ಗೊತ್ತಿರುತ್ತೆ ನಾನು ಏನು ಮಾಡಬೇಕು. ಅವರು ಶೆಡ್ಯೂಲ್ ಮಾಡಿರ್ತಾರೆ, ನಾನು ಹಿಂಗೆ ಮಾಡಬೇಕು, ನಾನು ಅದಾದಮೇಲೆ ಅದು ವರ್ಕು, ಆದಮೇಲೆ ಅವ್ರಿಗೆ ಅದ್ರ ಬಗ್ಗೆ ಕಾನ್ಸಂಟ್ರೇಟೇ ಇರೋಲ್ಲ.